ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂಥೇಳಿ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆದಮೇಲೆ ವ್ಲಾಗ್ನ ಶೇರ್ ಮಾಡ್ತಾ ಇರುವಂಥದ್ದು. ನಿಮಗೆ ಗೊತ್ತಿರೋ ಥರ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಆಗಿದ್ದರಿಂದ ಹಬ್ಬದ ಪ್ರಿಪ್ರೇಷನ್ ಇರ್ಬೋದು, ಹಬ್ಬದ ತಯಾರಿಗಳಿರ್ಬೋದು ಎಲ್ಲ ತುಂಬ ಜಾಸ್ತಿ ಇರುತ್ತೆ. ಮತ್ತು ಹಬ್ಬದ ದಿನ ಕೂಡ ಬ್ಯುಸಿ ಇರ್ತೀವಿ. ಹಬ್ಬ ಆದಮೇಲೂ 1-2 ಡೇಸ್ ಬ್ಯುಸಿ ಇದ್ದೆ ನಾನು. ಸೊ ಹಾಗಾಗಿ ವ್ಲಾಗ್ನ ನಾನು ಶೇರ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವಾಗ ಬ್ಯಾಕ್ ಟು ಬ್ಯಾಕ್ ಎಲ್ಲ ವ್ಲಾಗ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಇದು ಬಂದ್ಬಿಟ್ಟು ಮಂಡೇ ವ್ಲಾಗ್ ಅಂತ ಅಂದ್ಕೊಳ್ತೀನಿ. ಸೊ ನನಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಫ್ರಂಟಲ್ಲಿ ಸ್ಟೆಪ್ ಮಾಡೋದಕ್ಕೆ ಬೇಕಿತ್ತು ಸ್ಟೆಪ್ಪು. ಅಂದರೆ ಐರನ್ ಸ್ಟ್ಯಾಂಡ್ ಅಥವಾ ಏನಾದ್ರು ಒಂದು ಬೇಕಿತ್ತು ಅಂಥೇಳಿ 1 ಮಂತ್ ಬಿಫೋರೇ ನಾನು ಮೀಶೋನಲ್ಲಿ ನೋಡಿದ್ದೆ 3 ಸ್ಟೆಪ್ ಸ್ಟ್ಯಾಂಡ್ ಇರೋ ಅಂಥದ್ದು. ಇದು ಬಂದ್ಬಿಟ್ಟು ಪಾಟ್ ಸ್ಟ್ಯಾಂಡ್ ಆ್ಯಕ್ಚುಲಿ. ಬಟ್ ಇದನ್ನು ನಾವು ದೇವ್ರ ಮುಂದೆ ಸ್ಟೆಪ್ಪಾಗಿ ಮಾಡೋದಕ್ಕೂ ಯೂಸ್ ಮಾಡ್ಬೋದಲ್ವಾ ಅಂಥೇಳಿ ಥಿಂಕ್ ಮಾಡಿ ತರಿಸೋಣ ಬಿಡು, ಇನ್ನೂ ಟೈಮ್ ಇದೆಯಲ್ಲ 1 ಮಂತ್ ಅಂತ ಸುಮ್ಮನೆ ಆಗಿಬಿಟ್ಟೆ. ಆಮೇಲೆ ನೋಡಿದ್ರೆ ಅದು 3 ಸ್ಟ್ಯಾಂಡ್ ಇರೋ, ಅಂದರೆ 3 ಸ್ಟೆಪ್ ಇರೋದೆಲ್ಲ ನಾನು ನೋಡಿದಾಗೆ 700, 850 ಆ ಥರ ಇದ್ದಿದ್ದು ಹಬ್ಬ ಹತ್ತಿರ ಬರ್ತಿದ್ದಂಗೆ 1800, 1900 ಎಲ್ಲ ಆಲ್ಮೋಸ್ಟ್ 1,500 ಮೇಲೆ ತೋರಿಸ್ತಾ ಇತ್ತು. ಸೊ ಅವರು ಹಬ್ಬಗಳಲ್ಲಿ ತೊಗೋತಾರೆ ಅಂತ ಡಿಮ್ಯಾಂಡ್ ಮಾಡ್ತಾರೆ ಅಂತ ನನಗೆ ಫೀಲ್ ಆಯಿತು. ಸೊ ಹಾಗಾಗಿ ಸುಮ್ಮನೆ ಆಗಿಬಿಟ್ಟಿದ್ದೆ. ಅದಾದಮೇಲೆ ಇದು ನನಗೆ 3 ಸ್ಟೆಪ್ ಬೇಕಾಗಿರಲಿಲ್ಲ. ಏಕೆಂದರೆ ನಮ್ಮದು ನಾನೇನು ಕೂರಿಸ್ತೀನಲ್ಲ ಅದು ಸ್ವಲ್ಪ ಹೈಟ್ ಇರಲಿಲ್ಲ ಟೇಬಲು. ಹಾಗಾಗಿ 2 ಸ್ಟೆಪ್ಪೇ ಸಾಕು ನೋಡೋಣ ಅಂಥೇಳಿ ಇದು ಆಲ್ಮೋಸ್ಟ್ ಒಂದು 700 ಸಮಥಿಂಗಲ್ಲೇ ನನಗೆ ಸಿಗ್ತಿರೋವಂಥದ್ದು 2 ಸ್ಟೆಪ್ ಸ್ಟ್ಯಾಂಡ್ ಇತ್ತು. ಸೊ ಆರ್ಡ್ರ್ ಮಾಡಿದ್ದೆ, ಅದು ಕೂಡ ರಿಸೀವ್ ಆಗಿತ್ತು. ನನ್ನ ಮಗ ಫಿಕ್ಸ್ ಮಾಡಿ ನೋಡ್ತಾ ಇದ್ದಾನೆ. ಕ್ವಾಲಿಟಿ ವೈಸ್ ಓಕೆ ಅಂದರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಬಟ್ ನನಗೆ ಅದೇನು ಸ್ಕ್ರೂ ಮತ್ತು ನಟ್ ಕೊಟ್ಟಿದ್ರಲ್ಲ ಅದು ಫಿಟ್ಟಿಂಗ್ ಮಾಡುವಾಗ ಸ್ವಲ್ಪ ಶೇಕ್ ಆಗ್ತಾಯಿತ್ತೇನೋ ಆ ಥರ ಫೀಲ್ ಆಗ್ತಾಯಿತ್ತು. ಮತ್ತು ತುಂಬಾ ಲೈಟ್ ವೆಯ್ಟ್ ಇದೆ. ಹಂಗಂತ ಏನು ಕಳಪೆ ಆಗಿದೆ ಆ ಥರ ಎಲ್ಲ ಏನಿಲ್ಲ. ಕಬ್ಬಣ ಅದೇನಿದೆ ಐರನ್ ಎಲ್ಲ ಚೆನ್ನಾಗೇ ಇದೆ. ಬಟ್ ನನಗೆ ಆ ಥರ ಸ್ವಲ್ಪ ಫೀಲ್ ಆಯಿತು. ಇನ್ನೊಂದು ಸ್ವಲ್ಪ ಏನಂದರೆ ಕರೆಕ್ಟ್ ಹೋಲ್ ಇರ್ಬೋದು, ಸ್ಕ್ರೂ ನಟ್ಟೆಲ್ಲ ಕರೆಕ್ಟಾಗಿ ಆಗೋ ಥರ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಬಟ್ ನಮ್ಮ ಕೈಲಿ ಅದನ್ನು ಕರೆಕ್ಟ್ ಫಿಟ್ ಮಾಡೋಕ್ಕಾಗಿರಲಿಲ್ಲ. ಹಸ್ಬೆಂಡ್ ಬಂದ್ಬಿಟ್ಟು ಅದಕ್ಕೊಂದು ಸ್ಪ್ಯಾನರ್ ಕೂಡ ಕೊಟ್ಟಿದ್ದರು. ಅದು ಒಂದು ಸಲ ಟೈಟ್ ಮಾಡಿದ್ಮೇಲೆ ಮತ್ತೆ ಇನ್ನೊಂದು ಸಲ ಮಾಡೋಕ್ಕೋದ್ರೆ ಆ ಸ್ಪ್ಯಾನರ್ ಏನಂದರೆ ಆ ನಟ್ಟಿಗೆ ಟಚ್ ಆಗ್ತಾಯಿರಲಿಲ್ಲ, ಹಂಗಾಗ್ತಾಯಿತ್ತು ಪ್ರಾಬ್ಲಮ್. ಸೊ ಹಾಗಾಗಿ ಅದರ್ವೈಸ್ ಓಕೆ ಪ್ರಾಡಕ್ಟ್ ಬಂದ್ಬಿಟ್ಟು ಇದನ್ನು ಆಲ್ರೆಡಿ ಹಬ್ಬಕ್ಕೂ ಕೂಡ ನಾನು ಯೂಸ್ ಮಾಡಿದ್ದೀನಿ. ಸೊ ಚೆನ್ನಾಗಿದೆ, ಬೇಕಿದ್ರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ತರಕಾರಿ ಏನಕ್ಕೆ ಇಷ್ಟು ಬೇಗ? ಇವತ್ತೇ ತರೋದೇ ಆಲೂಗೆಡ್ಡೆ ಬದನೆಕಾಯಿ, ಅದನ್ನು ಫ್ರಿಜ್ಜಿಗೆ ಇಕ್ಕೊಂಡು ಕೂತ್ಕೋತಾರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಇವತ್ತು ಬಂದ್ಬಿಟ್ಟು ಟ್ಯೂಸ್ಡೇ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಷ್ಟು ದಿನ ಆಲ್ಮೋಸ್ಟ್ ಒಂದು ಸ್ಯಾಟರ್ಡೆ ನಾನು ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದು. ಇವತ್ತು ಕಂಪ್ಲೀಟ್ ಆಗಿದೆ ಮೀನ್ಸ್ ಇನ್ನೂ ಬೆಡ್ಸ್ ಒಂದು ಚೇಂಜ್ ಮಾಡಬೇಕು, ಡೋರ್ ಮ್ಯಾಟ್ಗಳೆಲ್ಲ ಕ್ಲೀನ್ ತೆಗೆದ್ಬಿಟ್ಟು ವಾಶ್ಗೆ ಹಾಕಬೇಕಷ್ಟೆ. ಇಷ್ಟು ಮಾಡಿದ್ರೆ ನಂದು ಕ್ಲೀನಿಂಗ್ ಪ್ರೊಸೆಸ್ ಮುಗಿಯುತ್ತೆ. ಆಲ್ಮೋಸ್ಟ್ ಒಂದು ಸ್ಯಾಟರ್ಡೆ, ಸಂಡೇ, ಮಂಡೇ, ಟ್ಯೂಸ್ಡೇ 4 ಡೇಸ್ ನಾನು ಕ್ಲೀನಿಂಗ್ ಮಾಡೋಕ್ಕೆ ಇಟ್ಕೊಂಡಿದ್ದೆ. ಇವಾಗ ಸ್ವಲ್ಪ ಫ್ರೀ ಆಗಿದ್ದೀನಿ ಇವತ್ತಿಂದ ಹೇಳಬೇಕು ಅಂದರೆ. ಅದಕ್ಕೆ ಹೋಗ್ಬಿಟ್ಟು ಹೂ ತಂದುಬಿಡೋಣ. ಆ್ಯಕ್ಚುಲಿ ನೆನ್ನೆನೇ ಹೋಗೋಣ ಅಂತೇಳಿ ಅಂದ್ಕೊಂಡೆ ಸುಂಕದಕಟ್ಟೆ ಮಾರ್ಕೆಟ್ಗೆ. ಬಟ್ ನೆನ್ನೆ ಹೋಗೋಕ್ಕಾಗಿಲ್ಲ. ಇವತ್ತು ಬೆಳಗ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಬೆಳಗ್ಗೆ ಹೋಗೋಕ್ಕಾಗಿಲ್ಲ. ಅದಕ್ಕೆ ಇವಾಗ ಹೋಗಿ ತೊಗೊಂಬಂದ್ಬಿಡೋಣ ಹೂವು ಅಂಥೇಳಿ ಅಂದ್ಕೊಂಡಿದ್ದೀವಿ. ಟೈಮ್ ಬಂದ್ಬಿಟ್ಟು ಆಲ್ರೆಡಿ 6 o'clock ಆಗ್ತಾಯಿದೆ. ನನ್ನ ಮಗ ಇಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ದ. ಈಗ ನೋಡಿದ್ರಾ ಹೆಂಗೆ ಡ್ಯಾನ್ಸ್ ಮಾಡ್ತಾನೆ ನನ್ನ ಮಗ ಅಂತ. ಸೊ ವಿಡಿಯೋ ಮಾಡ್ತಾಯಿದ್ರೆ ಹಿಂಗೆ ಇಟ್ಕೊಂಡು ಹಿಂಗೆ ಕುಣಿತಾ ಇರ್ತಾನೆ ತಕ್ಕ ಅಂತ. ಇವಾಗ ಸುಂಕದಕಟ್ಟೆ ಮಾರ್ಕೆಟ್ಗೆ ಹೋಗಿ ಹೂಗಳು ತಂದುಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಸಲ ಸಿಂಪಲಾಗೆ ಹೂವೆಲ್ಲ ಇಡೋಣ. ನೋಡೋಣ ಅಲ್ಲಿ ಹೋದ್ಮೇಲೆ ಪ್ರೈಸ್ ಯಾವ ಥರ ಇರುತ್ತೆ, ಹೇಗಿರುತ್ತೆ ಎಲ್ಲ ನೋಡಿಬಿಟ್ಟು ಇದು ಮಾಡ್ತೀನಿ. ಹಾಗೆ ಬ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ, ಆಯಿತಾ. ಈಗ ಹಸ್ಬೆಂಡ್ ಇವಾಗ ಬಂದರು ಕೆಲಸದಿಂದ, ಅಲ್ಲಿಂದ ಬರ್ತಾ ಹಾಗೆ ತೆಂಗಿನಕಾಯಿ ಕೂಡ ತೊಗೊಂಬಂದಿದ್ದಾರೆ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು. ಒಂದು 10 ತೆಂಗಿನಕಾಯಿನ ಹೇಳಿದ್ದೆ ತೊಗೊಂಬನ್ನಿ ಅಂತ. ಸೊ ಹಾಗಾಗಿ ಅವರೇ ತೆಂಗಿನಕಾಯಿ ಸುಲಿದ್ಬಿಟ್ಟು, ಅಲ್ಲಿ ತೆಂಗಿನಕಾಯಿ ಮರ ಇದೆ, ಅವ್ರಿಗೆ ತಿಕ್ಕಿದ್ರು ಅನ್ಸುತ್ತೆ ನಮ್ಮ ಮಾವ.
ಅದರಲ್ಲೇ ಒಂದು 10 ತೆಂಗಿನಕಾಯಿನ ಸುಲ್ಕೊಂಡು ಬಂದಿದ್ದಾರೆ. ಪೂಜೆಗೆ, ಕಳಶಕ್ಕೆ ಎಲ್ಲದಕ್ಕೂ ಬೇಕಾಗುತ್ತೆ ಅಂತ. ಇನ್ನು ಅಷ್ಟ ಕುಂಕುಮ ಕೊಡೋದಕ್ಕೆ ತೊಗೊಂಬರ್ಬೇಕು. ನೋಡೋಣ, ಇಲ್ಲೆಲ್ಲರೂ ಸಿಕ್ಕಿದ್ರೆ ತೊಗೊಂಬರೋಣ ಸುಂಕದಕಟ್ಟೆಯಿಂದಾನೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನೇನೆಲ್ಲ ಹೂವು ಸಿಗುತ್ತೆ ಈ ಸಲ. ನಾನು ಮಲ್ಲಿಗೆ, ಕನಕಾಂಬರ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಕನಕಾಂಬರ ಏನೋ ಗಗನಕ್ಕೆ ಹೋಗಿದೆ ರೇಟ್ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಎಷ್ಟಿದೆ ಏನು ಅಂಥೇಳಿ. ಸೊ ಮಲ್ಲಿಗೆ, ಕನಕಾಂಬರ, ಶಾವಂತಿಗೆ, ರೋಸ್, ಆಮೇಲೆ ಬಾಗಿಲಿಗೆ ಹಾಕೋದಕ್ಕೆ ಚೆಂಡು ಹೂಗಳು ಹಾರ. ಸೊ ಅದು 2 ಮಲ್ಟಿ ಕಲರ್ ಚೆಂಡು ಹೂ ಬರುತ್ತೆ ನೋಡಿ ಅದು. ಇಲ್ಲ ಅಥವಾ ರೆಡಿ ಹಾರನೇ ಸಿಕ್ಕಿತು ಅಂದರೆ ರೆಡಿ ಹಾರನೇ ತೊಗೊಂಬಂದ್ಬಿಡ್ತೀನಿ. ಸೊ ಮ್ಯೂಟ್ ಮಾಡಮ್ಮ. ಲಾಸ್ಟ್ ವಿಡಿಯೋದಲ್ಲಿ ಲಾಸ್ಟಲ್ಲ ಒಂದು 3-4 ಡೇಸ್ ಅಂದರೆ ಈಗ ಮೊನ್ನೆ ನೋಡಿದೆ ನಾನು ಇದನ್ನು ಮೆಸೇಜ್ನ. ಪಲ್ಲವಿಯವರು ನನಗೆ ಬ್ರೇಸ್ಲೆಟ್ ಬಗ್ಗೆ ಹೇಳಿ ಕೈಗೆ ಹಾಕ್ಕೊಂಡಿರೋದು ಅಂಥೇಳಿ ಕಮೆಂಟ್ ಮಾಡಿದ್ರಿ. ಸೊ ಈ ಒಂದು ಬ್ರೇಸ್ಲೆಟ್ ಬಂದ್ಬಿಟ್ಟು ನಾನು ಇದು ಆ್ಯಕ್ಚುಲಿ ಆ್ಯಂಕ್ಲೆಟ್ ಇದು. ಸೊ ಅಮೆಝಾನಲ್ಲಿ ತರಿಸಿದ್ದು, ಪೈರೇಟ್ದು. ಸೊ ಇದು ಹಾಕ್ಕೊಂಡ್ರೆ ಒಳ್ಳೆಯದು ಅಂತ ಹೇಳಿದ್ರೆ, ಇದು ಒಂಥರ ಏನು ಹೇಳ್ತಾರೆ, ಕಾಗೆ ಬಂಗಾರ ಅಂತಾರಂತೆ. ಸೊ ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದು ಗೋಲ್ಡ್ ಥರನೇ ಇರುತ್ತೆ. ಬಟ್ ಸ್ಟೋನ್ ಏನಿದೆ ಅದು ಮಿಂಚುತ್ತೆ, ಒಂಥರ ನೋಡ್ಬೋದು ಈ ಥರ ಗೋಲ್ಡನ್ ಥರ ಹಿಂಗೆ ಮಿಂಚ್ತಾ ಇದೆ. ಸೊ ಇದು ಆ್ಯಕ್ಚುಲಿ ಆ್ಯಂಕ್ಲೆಟ್ಟು. ಇದು ತುಂಬ ಸ್ವಲ್ಪ ಚಿಕ್ಕ ಸೈಜ್ ಅನ್ನಿಸ್ತು ನನಗೆ. ಮತ್ತು ಅದೇನೋ ಒಂದು ಚುಚ್ಚೋ ಥರ ಅನ್ನಿಸ್ತಾ ಇತ್ತು ಕಾಲಿಗೆ ತುಂಬ. ಆ ಥರ ಹಿಂಸೆ ಪಟ್ಕೊಂಡು ಹಾಕ್ಕೊಳ್ಳೋದಕ್ಕಿಂತ ಅಟ್ಲೀಸ್ಟ್ ಹ್ಯಾಂಡ್ಗಾದರೂ ಹಾಕ್ಕೊಳ್ಳೋಣ, ಸ್ವಲ್ಪ ಲೂಸಾಗೂ ಇರುತ್ತೆ, ಚೆನ್ನಾಗೂ ಕಾಣುತ್ತೆ ಅಂತ. ಚೆನ್ನಾಗಿ ಕಾಣುತ್ತೆ ಮೀನ್ಸ್ ಒಳ್ಳೇದಾಗಲಿ ಅಂತಲೇ ಹಾಕ್ಕೊಂಡಿರೋದು. ಸೊ ಇದ್ರ ಜೊತೆಗೆ ಇನ್ನೊಂದು ಪೈರೇಟ್ ಕಲ್ಲು ಕೂಡ ಕೊಟ್ಟಿದ್ದಾರೆ, ಅದನ್ನು ನಾನು ಒಳಗಡೆ ಎತ್ತಿಟ್ಟಿದ್ದೀನಿ. ಸೊ ಮನೇಲಿ ಪೈರೇಟ್ ಇದ್ದರೆ ತುಂಬಾ ಒಳ್ಳೆಯದಂತೆ, ಹಣಕಾಸಿಂದು ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಅಂತ ಅಂದರು. ಸೊ ಹಾಗಾಗಿ ಇದನ್ನ ತರಿಸ್ಕೊಂಡಿರೋಂಥದ್ದು. ಇದ್ರ ಬಗ್ಗೆ ಡೀಟೇಲ್ನ ನೀವು ಕೇಳಿದರೆ ಅದಕ್ಕೆ ನಾನು ಕೊಟ್ಟಿದ್ದೀನಿ. ಅಮೆಝಾನಲ್ಲಿ ಸಿಗುತ್ತೆ ಇದು ನೋಡಿ. ನಾನು ಒಂದು 550 ಆರ್ 600 ಇಯರ್ ನಾನು ಕೊಟ್ಟು ತೊಗೊಂಡಿರೋವಂಥದ್ದು ಇದನ್ನು. ಇದು ಇವಾಗ ತೊಗೊಂಡಿದ್ದಲ್ಲ, ಆಲ್ಮೋಸ್ಟ್ ಒಂದು 4-5 ಮಂತ್ಸ್ ಬಿಫೋರೇ ತೊಗೊಂಡಿದ್ದೆ. ಬಟ್ ಕಾಲಿಗೆ ಹಾಕ್ಕೊಳ್ತಾ ಇದ್ದೆ, ಅದು ಚುಚ್ಚಿದಂಗೆ ಆಗ್ತಾಯಿತ್ತು ಅಂದ್ಬಿಟ್ಟು ತೆಗಿಬಿಟ್ಟು ಇವಾಗ ಕೈಗೆ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಕಾಲಿಗೆ ಹಾಕ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾರೆ, ಲೆಫ್ಟ್ ಕಾಲಿಗೆ. ಬಟ್ ಅದು ಆಗಿಲ್ಲ ಅಂತ ನಾನು ಲೆಫ್ಟ್ ಹ್ಯಾಂಡಿಗೆ ಹಾಕ್ಕೊಂಡಿದ್ದೀನಿ. ಸೊ ಡೀಟೇಲ್ ಹೇಳಿದ್ದೀನಿ, ನೀವು ಕೇಳ್ತಾ ಇದ್ರಲ್ಲ. ಸೊ ಆ ಒಂದು ಡೀಟೇಲ್ನ ಹೇಳಿದ್ದೀನಿ ಆಯಿತಾ. ಇವಾಗ ಹೋಗೋಣ, ಮಳೆ ಬರೋಕ್ಕೆ ಬೇರೆ ಆಗಿದೆ. ಹೋಗ್ಬಿಟ್ಟು ಬೇಗ ಬೇಗ ಹೂವೆಲ್ಲ ತಂದ್ಬಿಡೋಣ. ಇನ್ನು ಅಡುಗೆ ಕೂಡ ಮಾಡಬೇಕು ನಾನು. ಏನು ಅಡುಗೆ ಮಾಡೋದು ಏನೋ ಗೊತ್ತಿಲ್ಲ. ಮಾರ್ನಿಂಗಿಂದ ಯಾಕೋ ಸಿಕ್ಕಾಬಟ್ಟೆ ಹೆಡ್ಡೇಕು. ಈ ಕ್ಲೀನಿಂಗ್ ಮಾಡಿಬಿಟ್ಟಿರೋದಕ್ಕೋ ಏನೋ ಗೊತ್ತಿಲ್ಲ, ಶೀತಕ್ಕೆ ಸ್ವಲ್ಪ ಈ ಥರ ತಲೆ ಸೆಳ್ತಾ ಬಂದಾಗುತ್ತೆ. ಇನ್ನು ಎಲ್ಲ ಬೆಡ್ ಸ್ಪ್ರೆಡ್ ಎಲ್ಲ ಏನು ಬೆಡ್ ಸ್ಪ್ರೆಡ್ ಅಲ್ಲ, ಸಾರಿ, ಸೋಫಾ ಕವರ್ಸ್ ಎಲ್ಲ ತೆಗೆದಿದೆ. ಮತ್ತು ದಿವಾನದೆಲ್ಲ ತೆಗೆದಿದೆ. ಇದೆಲ್ಲ ಒಂದು ಸಲ ವಾಶ್ಗೆ ಹಾಕಿದ್ದು. ಈಗ ಅದು ಮರ್ಚಿಸ್ಬೇಕು ಕೂಡ ಬಟ್ಟೆ. ಅಲ್ಲಿ ಹೋಗ್ಬಿಟ್ಟು ಬಂದ್ಬಿಡೋಣ ಫಸ್ಟು, ಆಮೇಲೆ ಆ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೊರಟಿದ್ದೀನಿ. ನನ್ನ ಮಗ ಮನೇಲಿ ಇರ್ತಾನೆ, ಬಂದು ಮಾಡ್ಕೊಳ್ಳೋಣ. ನಮ್ಮ ಮನೆಗೆ ಬಂದ ತಕ್ಷಣ ಅವ್ರ ಡ್ಯೂಟಿ ಗಿಡಕ್ಕೆ ನೀರು ಹಾಕೋದು. ಡೈಲಿ ಅವ್ರಿಗೆ ಹೇಳ್ತೀನಿ, ಕೆಲವೊಂದು ಗಿಡಕ್ಕೆ ಡೈಲಿ ಅವಶ್ಯಕತೆ ಇಲ್ಲ. ಎಕ್ಸಾಂಪಲ್ ಇದು ಸ್ನೇಕ್ ಪ್ಲ್ಯಾಂಟು ಮತ್ತು ಜೇಡ್ ಪ್ಲ್ಯಾಂಟು, ಇದಕ್ಕೆಲ್ಲ ಡೈಲಿ ಅವಶ್ಯಕತೆ ಇಲ್ಲ ಅಂದರೂ ಡೈಲಿ ಹಾಕ್ತಾರೆ ನೀರು. ಅದು ಒಂಥರ ಎಲ್ಲೋ ಕಲರ್ ಆಗಿಬಿಡುತ್ತೆ ಲೀಫೆಲ್ಲ, ಹೇಳಿದ್ರು ಕೇಳಲ್ಲ. ಅವರೆಲ್ಲ ಹಾಕ್ತಿರೋದಕ್ಕೆ ನೀರು ಹಾಕ್ಬೇಕು ಅಂತೇಳಿ, ಎಲ್ಲೋ ಲೀಫ್ ಎಲ್ಲೋ ಕಲರ್ ಆಗ್ತಾಯಿದ್ರೆ ನೀರು ಕಮ್ಮಿ ಆಗಿದೆ ಅಂತ ಹಾಕಬೇಕು ಅಂತಾರೆ. ಅವ್ರಿಷ್ಟ. ಅವ್ರು ಜಾಸ್ತಿ ಮಾತಾಡೋಕ್ಕೆ ಹೋದರೆ ನನಗಿಂತ ಗೊತ್ತಾ ನಿನಗೆ ಗಿಡಗಳ ಬಗ್ಗೆ ಅಂತ ನನಗೆ ಬೈತಾರೆ. ನೋಡ್ಬೋದು, ಬಂದರು ಹೇಳ್ತೀನಿ. ಕೆಲವೊಂದು ಪ್ಲಾಂಟಿಗೆ ಡೈಲಿ ಹಾಕಬೇಕಾಗುತ್ತೆ, ಕೆಲವೊಂದು ಪ್ಲಾಂಟಿಗೆ ಏನು ಬೇಕಾಗಿಲ್ಲ ಅಂದರೂ ಕೇಳಲ್ಲ. ಹೇಳಿದ ಮಾತು ಏನಾದ್ರು ಹೇಳಿದ್ರೆ ಬಾ ಇಲ್ಲಿ ತೋರಿಸ್ತೀನಿ ಹೆಂಗೆ ಮುದುರ್ಕೊಂಬಿಟ್ಟಿದೆ ಅಂತ. ಅಲ್ಲೊಂದು ಗಿಡ ಇದೆ, ನನ್ನ ಮಗನ ಹೆಸರು ಇಟ್ಟಿದ್ದಾರೆ ಅದಕ್ಕೆ. ಯಾಕಪ್ಪ ಶಿಶಿರ್ ಗಿಡ ಅಂತ ಇಟ್ಟಿದ್ದಾರೆ. ಯಾಕೆಂದರೆ ಅದು ಕೂಡ ಒನ್ ಟೈಮ್ ದೊಡ್ಡನಾ, ಆ ಒನ್ ಟೈಮ್ ಅದಕ್ಕೇನೋ ನೀರು ಹಾಕಿಲ್ಲ ಅಂದರೆ ಫುಲ್ಲು ಹಿಂಗೆ ಬಾಡೋಗ್ಬಿಟ್ಟಿರುತ್ತೆ. ನನ್ನ ಮಗ ಒನ್ ಟೈಮ್ ಊಟ ಕೊಟ್ಟಿಲ್ಲ ಅಂತಂದರೆ ಫುಲ್ಲು ಹಂಗಿರ್ತಾನೆ. ಅದಕ್ಕೆ ಶಿಶಿರ್ ಅಂತಲೇ ಹೆಸರಿಟ್ಬಿಟ್ಟಿದ್ದಾರೆ ಆ ಗಿಡಕ್ಕೆ. ತೋರಿಸ್ತೀನಿ ಯಾವಾಗಾದ್ರು ಬಾಲ್ಕನಿಗೆ ಹೋದಾಗ ಅದು ಯಾವ ಗಿಡ, ಶಿಶಿರ್ ಗಿಡ ಅಂತ, ಆಯಿತಾ. ಸೊ ಬನ್ನಿ, ಆಲ್ಮೋಸ್ಟ್ ಬ್ಯಾಕ್ ಡ್ರಾಪ್ದೆಲ್ಲ ರೆಡಿ ಮಾಡಿ ಆ ಕಡೆ ಇಟ್ಬಿಟ್ಟಿದ್ದೀನಿ. ಇನ್ನೂ 1-2-3 ಇದೆ ಮಾಡಬೇಕು, ಬಟ್ ಅದನ್ನು ನಾಳೆ ಮಾಡ್ತೀನಿ. ಇನ್ನೂ ಒಂದು 3-4 ಇದೆ ಐಟಮು ಮಾಡಬೇಕು. ಅದನ್ನು ನಾಳೆ ಮಾಡ್ತೀನಿ, ಅದನ್ನು ಇವತ್ತು ಮಾಡಲ್ಲ, ನಾಳೆ ಮಾಡ್ತೀನಿ. ಮತ್ತು ನಾಳೆ ಸ್ವಲ್ಪ ಹೂವೇನು ತೊಗೊಂಡು ಅದೆಲ್ಲ ಹಾರಗಳನ್ನೆಲ್ಲ ಕಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಗುರುವಾರ ದೇವ್ರು ತೊಳೆಯೋದು ಅದು ಇದು ಇದ್ದೇ ಇರುತ್ತೆ ಕೆಲಸ. ಸೊ ಆದಷ್ಟು ಕಮ್ಮಿ ಕೆಲಸ ಮಾಡ್ಕೋಬೇಕು ಈ ವರ್ಷ. ಒಂದು ಮಧ್ಯದಲ್ಲಿ ಒಂದು 3 hour ಆದರೂ ನ್ಯಾಪ್ ತೊಗೋಬೇಕಂತ ಅಂದ್ಕೊಂಡಿದ್ದೆ. ಯಾಕೆಂದರೆ ಲಾಸ್ಟ್ ಟೈಮ್ ಮಲ್ಕೊಂಡಿದ್ದೆಲ್ಲ 1-2 hours ನ್ಯಾಪ್ ತೊಗೊಂಡಿದ್ದಕ್ಕೆ ಇಡೀ ದಿನ ಲವಲವಿಕೆಯಿಂದ ಇದ್ದೆ. ಸೊ ಹಾಗಾಗಿ ಈ ಸಲನೂ ಕೂಡ ಒಂದು
ಅದಕ್ಕೆ ಈ ವರ್ಷವೂ ಕೂಡ ಒಂದು ಮಧ್ಯದಲ್ಲಿ ಒಂದು 3 ಅವರ್ಸ್ ನ್ಯಾಪ್ ತಗೊಳ್ಳೋಣ. ಬೇಗ ಒಂದು 10 ಗಂಟೆ 11 ಗಂಟೆ ಅಷ್ಟು ನಾವು ಕೆಲಸ ಮುಗ್ದೋಯ್ತು ಅಂದರೆ ಮಲ್ಕೊಂಡು ಒಂದು ಬೆಳಿಗ್ಗೆ ಒಂದು 3 ಗಂಟೆ ಅಷ್ಟರಲ್ಲಿ ಎದ್ರೇನು ನಾನು ಬೇಗ ಪೂಜೆ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇವರು ಕೂಡ ರೆಡಿಯಾಗಿದ್ದಾರೆ. ಗಿಡಕ್ಕೆ ನೀರು ಹಾಕ್ಬೇಕಾ ನೀರು ಹಾಕ್ಬಾರ್ದು? ಪ್ರತಿದಿನ ನೀರು ಹಾಕ್ತಿರಲ್ರಿ? ಗಿಡಕ್ಕೆ ಹಾಕ್ಲೇಬೇಕು. ಈಗ ಅಲ್ಲಿ ನೋಡಿ ಜೇಡ್ ಪ್ಲಾಂಟು, ಆಮೇಲೆ ಈ ಲೀಫ್ ಎಲ್ಲ ಎಲ್ಲೋ ಬಂದ್ಬಿಟ್ಟಿದೆ, ಅದಕ್ಕೆಲ್ಲ ಜಾಸ್ತಿ ನೀರು ಹಾಕ್ತಾ ಇದೆ ಅಂತ ಅರ್ಥ. ಲೀಫ್ ಎಲ್ಲ ಆದ್ರೆ ಕಮೆಂಟ್ ಹಾಕಿ ಗೈಸ್, ಕಮೆಂಟ್ ಹಾಕಿ. ಏನು ಕಮೆಂಟ್ ಹಾಕೋದು? ಹಾಕ್ಬೇಕಾ ಹಾಕ್ಬಾರ್ದು? ನೀನು ಎದ್ದು ಕೂತ್ಕೊಂತ ಹಾಕ್ತಾರೆ ಕಮೆಂಟು. ಹಿಂಗೆ ಮಲ್ಕೊಂಡು ಯಾವಾಗಲೂ ವಿಡಿಯೋದಲ್ಲಿ ಮಲ್ಗೆ ಇರ್ತೀಯಲ್ಲ, ಎದ್ದು ಕೂತ್ಕೋ ಅಂತ ಕಮೆಂಟ್ ಹಾಕ್ತಾರೆ ಅಷ್ಟೇ. ಹಂಗಿದ್ರು ಹಾಕಿ ಗೈಸ್. ಸರಿ ಬಾ ಹೋಗೋಣ. ಹೋಗಿದ್ದು ಸುಂಕದಕಟ್ಟೆ ಮಾರ್ಕೆಟು ಟ್ಯೂಸ್ಡೇ ಈವ್ನಿಂಗ್ ಅಂತ ಅಂದ್ಕೊಳ್ತೀನಿ. ಹೋಗಿದ ತಕ್ಷಣ ನನ್ನ ಕಣ್ಣಿಗೆ ಬಿದ್ದಿದೆ ಸ್ಟಾರ್ ಫ್ರೂಟು. ಇದನ್ನು ಕೂಡ ಲಕ್ಷ್ಮಿಗೆ ಪ್ರಿಯ ಇಡಬೇಕು ಅಂತ ಹೇಳಿದ್ರು. ಅಲ್ಲಿ ತೊಗೊಳ್ಳೋಣ ಅಂತ ಹೋದರೆ ಅಲ್ಲಿ ಯಾರೋ ಒಂದು ಅಮ್ಮ ಅದನ್ನೇ ಏನು ಫುಲ್ ಕವರ್ ಮಾಡಿ ಇಟ್ಕೊಬಿಟ್ಟಿದ್ದಾರೆ. ನಮ್ಗೆ ತೊಗೊಳಕ್ಕೆ ಬಿಡ್ತಾಯಿಲ್ಲ. ಎಷ್ಟೋ ತನಕ ವೆಯ್ಟ್ ಮಾಡಿದ್ವಿ ಗೊತ್ತಾ. ಆ ಕಡೆಗೆ ಎಷ್ಟೊತ್ತಾದಮೇಲೆ ಬಿಟ್ಟರು. ಸರಿ ಅಂದ್ಬಿಟ್ಟು ನಾವು ಒಂದು 4 ಹಣ್ಣನ್ನು ಆರಿಸ್ಕೊಂಡು, ನನಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಾಗಲ್ಲ. ಸೊ ನನ್ನ ಹಸ್ಬೆಂಡ್ಗೆ ಹೇಳಿದೆ ನೀವೇ ಸೆಲೆಕ್ಟ್ ಮಾಡಿ ಅಂತೇಳಿ. ಏಕೆಂದರೆ ಈ ಹಣ್ಣಿನ ವಿಚಾರದಲ್ಲಿ ಆರಿಸೋದು ಅಂದರೆ ಸ್ವಲ್ಪ ನನಗೆ ಕನ್ಫ್ಯೂಷನ್ ಆಗ್ತಾ ಇರುತ್ತೆ, ಚೆನ್ನಾಗಿದೆಯೋ ಚೆನ್ನಾಗಿರಲ್ವೋ ಅಂತ. ಬಟ್ ಇದನ್ನೆಲ್ಲ ನೋಡಿ ತೊಗೊಳೋದ್ರಲ್ಲಿ ನನ್ನ ಹಸ್ಬೆಂಡ್ ಎಕ್ಸ್ಪರ್ಟು. ಒಂದು ಸೌತೆಕಾಯಿ ಇರ್ಬೋದು ಅಥವಾ ಹಣ್ಣುಗಳಿರ್ಬೋದು, ಅದನ್ನೆಲ್ಲನೂ ನೋಡಿ ಅವ್ರು ನೀಟಾಗಿ ತೊಗೊಳ್ತಾರೆ. ಸೊ ಹಂಗಾಗಿ ಅವ್ರಿಗೆ ಹೇಳಿದೆ ಒಂದು 4 ಹಣ್ಣು ತೊಗೊಳ್ಳಿ ದೇವ್ರ ಮುಂದೆ ಇಡೋದಕ್ಕೆ ಅಂಥೇಳಿ. ನನಗೆ ಪರ್ಸ್ನಲಾಗಿ ಒಂದು ಹಣ್ಣು ತಿನ್ನೋದಕ್ಕೆ ಇಷ್ಟ ಆಗೋಲ್ಲ. ನನಗಿದೆ ಅಂತಲ್ಲ, ಯಾವುದೇ ಹುಳಿ ಇರೋವಂಥ ಹಣ್ಣುಗಳು ತಿನ್ನೋಕ್ಕೆ ನನಗಿಷ್ಟ ಆಗೋಲ್ಲ. ಸೊ ಆದರೂ ದೇವ್ರಿಗೆ ಇಡಬೇಕಲ್ವ ಅಂಥೇಳಿ ತೊಗೊಂಡಿದ್ದದ್ದು. ಅದು ಬಿಟ್ಟರೆ ನನ್ನ ಮಗ ನನ್ನ ಹಸ್ಬೆಂಡ್ ಇಬ್ಬರು ಕೂಡ ತಿಂತಾರೆ. ಹಂಗಾಗಿ ಎಷ್ಟು ಹೇಳಿದ್ರು ಅವರು, 60 ರುಪೀಸ್ 4ಕ್ಕೆ 60 ರೂಪಾಯಿ ಮಾಡಿ ತೊಗೊಂಡ್ವಿ. ಅಲ್ಲಿಂದ ಹೂ ಕೇಳೋಣ ಅಂತ ಹೋದರೆ 600 ರೂಪಾಯಿ ಹಾರ ಅಂತ ಹೇಳಿದ್ರು. ಮತ್ತು ಇನ್ನು ನಾವು ರೆಗ್ಯುಲರಾಗಿ ಹೋಗೋವಂಥ ಶಾಪ್ಗೆ ಹೋದ್ವಿ. ಮಲ್ಲಿಗೆ ಬಂದುಬಿಟ್ಟು ಕೆಜಿಗೆ 400 ಇತ್ತು. ಕನಕಾಂಬರ 100 ಗ್ರಾಮ್ಗೆ 300 ರುಪೀಸ್ ಇತ್ತು. ಸೊ ನಾನೊಂದು 150 ರುಪೀಸ್ ಕೊಟ್ಟು 50 ಗ್ರಾಮ್ ತೊಗೊಂಡೆ. ಮತ್ತು ಮಲ್ಲಿಗೆ 1/4 kg ತೊಗೊಂಡೆ. ಅದಾದಮೇಲೆ ಶಾವಂತಿಗೆ ಹೂ ಕೂಡ ಅಷ್ಟೇ ತುಂಬಾ ಫ್ರೆಶ್ ಆಗಿತ್ತು. ಹೇಳಬೇಕು ಅಂದರೆ ಶಾವಂತಿಗೆ ಹೂ 400 kg ಅಂತ ಹೇಳಿದ್ರು. ಸೊ ಅರ್ಧ kg ಕೊಟ್ಟು 200 ರೂಪಾಯಿ ಕೊಟ್ಟು ಅರ್ಧ kg. ಕನಕಾಂಬರ 200 ರೂಪಾಯಿ kg ಇತ್ತು, 100 ರೂಪಾಯಿ ಕೊಟ್ಟು ಅದು ಅರ್ಧ kg ತೊಗೊಂಡೆ. ಸೊ ಇದಿಷ್ಟು ತೊಗೊಂಡಿದ್ರಲ್ಲಿ ಕನಕಾಂಬರ ಮತ್ತು ರೋಸ್ ಇರ್ಬೋದು, ಶಾವಂತಿಗೆ ಇರ್ಬೋದು, ತುಂಬಾ ಚೆನ್ನಾಗಿತ್ತು. ಹೇಳಬೇಕು ಅಂದರೆ ಅಲ್ಲಿಂದ ಬರ್ತಾ ಹಾಗೆ ಚೆಂಡು ಹೂ ಇತ್ತು. ಇದು ಬಂದುಬಿಟ್ಟು ಕೆಜಿಗೆ 100 ರುಪೀಸ್ ಅಂತ ಹೇಳಿದ್ರು. ಸೊ ಇದನ್ನು ಕೂಡ 1 kg ತೊಗೊಂಡು ಬಾಗಿಲಿಗೆ ಹಾರೋಕ್ಕೋದಕ್ಕೆ ಅಂತೇಳಿ 1 kg ತೊಗೊಂಡು ಬಂದ್ವಿ. ಇದು ಕೂಡ ಫ್ರೆಶ್ ಆಗಿತ್ತು. ನಾನಂತೂ ಮೋಸ ಹೋಗಿದ್ದೆ ಎಲ್ಲಪ್ಪ ಅಂತ ಹೇಳಿದ್ರೆ ಮಲ್ಲಿಗೆ ಹೂವಿನಲ್ಲಿ. ಈ ಸಲ ನನಗೆ ತುಂಬಾ ಡಿಸಪಾಯಿಂಟ್ ಅಂತ ಹೇಳ್ಬೋದು. ಮಲ್ಲಿಗೆ ಹೂವಲ್ಲಿ ಯಾವಾಗಲೂ ನಾನು ಅಲ್ಲೇ ರೆಗ್ಯುಲರಾಗಿ ತೊಗೊಂಡು ಬರೋದು. ಬಟ್ ಸಂಡೇ ತೊಗೊಂಡು ಬಂದ್ರೂ ಆಲ್ಮೋಸ್ಟ್ ಫ್ರೈಡೇ ನಾನು ದೇವ್ರಿಗೆ ಇಡೋವರೆಗೂ ಎಷ್ಟು ಫ್ರೆಶ್ ಆಗಿರ್ತಾಯಿತ್ತು. ಬಟ್ ಈ ಸಲ ನಾವು ತಂದಿದ್ದೆ ಟ್ಯೂಸ್ಡೇ. ನಾನು ಫ್ರೆಶ್ ಆಗಿರುತ್ತೆ ಅಂತೆಲ್ಲ ಹೇಳ್ಕೊಂಡು ಹೋದೆ. ಅಲ್ಲಿ ನೋಡಿದ್ರೆ ಹಬ್ಬ ಆಗಿದ್ದು ನೆಕ್ಸ್ಟ್ ಅಂದರೆ ಹಬ್ಬದ ದಿನವೇ ಚೆನ್ನಾಗಿತ್ತು. ಹಬ್ಬದ ದಿನ ಹೇಳಬೇಕು ಅಂದರೆ ನೆಕ್ಸ್ಟ್ ಡೇ ಅದು ಸ್ವಲ್ಪ ಫುಲ್ಲು ಒಣಗ್ದಂಗೆ ಆಗ್ಬಿಡ್ತು. ಅದೊಂದು ಬೇಜಾರಾಯಿತು ನಿಜವಾಗ್ಲೂ. ನನಗೆ ತುಂಬಾ ಅಂದರೆ ತುಂಬ ಬೇಜಾರಾಯಿತು. ಮೋಸ ಹೋದ್ವಿ ನಾವು ಅಂತ ಅನ್ನಿಸ್ತು. ಅದಕ್ಕೆ ಈ ಮೋಸ ಹೋದ್ಮೇಲೆ ಬುದ್ಧಿ ಬಂತು ಅಂತಾರಲ್ಲ, ಬುದ್ಧಿ ಕಲ್ತ್ಕೊಂಡೆ ನಾನು. ಹೇಳಬೇಕು ಅಂದರೆ ಇನ್ನೊಂದು ಬೇಜಾರಾಗಿದ್ದು ಅಂದರೆ ನನಗೆ ತಾವರೆ ಹೂವಿನಲ್ಲಿ ಅದು ಕೂಡ ಅಷ್ಟೇ ತುಂಬಾ ಡಿಸಪಾಯಿಂಟ್ ಆಯಿತು ನನಗೆ. ಇನ್ನೊಂದು ಸಲ ಅಂದ್ಕೊಂಬಿಟ್ಟಿದ್ದೀನಿ ನಾನು, ಅದನ್ನೇ ಹೇಳ್ತಾರಲ್ಲ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ. ಹಾಗೆ ನೆಕ್ಸ್ಟು ಎಲ್ಲ ಹೂ ನಾನು ಅಂದರೆ ಸ್ವಲ್ಪ ಮೊದಲೇ ತಂದರು. ಮಲ್ಲಿಗೆ ಮತ್ತು ಏನು ಹೇಳ್ತಾರೆ ಲೋಟಸ್ ಮಾತ್ರ ಹಬ್ಬದ ಹಿಂದಿನ ದಿನವೇ ಹೋಗಿ ತೊಗೊಂಡು ಬರಬೇಕು ಅಂಥೇಳಿ ಅಂದ್ಕೊಂಡಿದ್ದೀನಿ. ಅದೊಂದು ನನಗೆ ಡಿಸಪಾಯಿಂಟ್ ಆಯಿತು. ಹಬ್ಬ ಆಲ್ರೆಡಿ ಆಗಿರೋದ್ರಿಂದ ನಾನು ಎಕ್ಸ್ಪೀರಿಯೆನ್ಸ್ನ ಹೇಳ್ಕೊಳ್ತಾ ಇದ್ದೀನಿ ಅಷ್ಟೇ. ಅಲ್ಲಿಂದ ಬಂದವಳು ಅಡುಗೆ ಕೂಡ ಮಾಡಬೇಕಾಗಿತ್ತು. ಮಾರ್ಕೆಟಿಂದ ಬಂದವಳು ಅದೇನೇನು ತೊಗೊಂಬಂದೆ ಅದನ್ನು ಕೂಡ ಇತ್ತಿಕ್ಕಿಲ್ಲ. ಇಲ್ಲಿ ಬಂದ್ಬಿಟ್ಟು ನಾನು ಅಡುಗೆ ಮಾಡ್ತಾಯಿದ್ದೀನಿ. ಹೊಟ್ಟೆ ಸಿಗ್ತಾಯಿದೆ ಅಂತೆ ನಮ್ಮ ಮನೆಯವರಿಗೆ, ನನ್ನ ಮಗನಿಗೆ, ನನಗೂ ಕೂಡ ಆಗ್ತಾಯಿದೆ ಹೇಳಬೇಕು ಅಂದರೆ. ಈಗ ಅವಲಕ್ಕಿ ಒಗ್ಗರಣೆ ಮಾಡೋಣ ಅಂತ ಅವಲಕ್ಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ಮಾಡಿಬಿಟ್ಟು ತಿಂದ್ಬಿಟ್ಟು ಏನೇನೆಲ್ಲ ತೊಗೊಂಬಂದೆ ಮಾರ್ಕೆಟಿಂದ ಅಂತೇಳಿ ತೋರಿಸ್ತೀನಿ ಹಂಗೇನೆ. ಮತ್ತು ಎತ್ತಿಕ್ಬೇಕು ಅದನ್ನೆಲ್ಲ. ಅದಕ್ಕೆ ಅಂದ್ಬಿಟ್ಟೆ ನಮ್ಮನೆ ಫ್ರಿಡ್ಜ್ ಮುತ್ತಿ ಹೋಯ್ತು. ಅದಕ್ಕೆ ಕ್ಲೀನ್ ಮಾಡಿದೆ ಇವತ್ತು ಫ್ರಿಡ್ಜ್ನ. ಇನ್ನು ಹೂವೆಲ್ಲ ತಂದು ಇಟ್ಟಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲ ಫ್ರಿಡ್ಜೆಲ್ಲ ಕ್ಲೀನ್ ಮಾಡಿದೆ. ಇವಾಗ ಜೋಡಿಸ್ಬೇಕು.
ನನಗೆ ಅವಲಕ್ಕಿ ಮಾಡೋದು ಹೆಂಗೆ ಅಂತ ನಮ್ಮ ನಂದಿನ ಚಿಕ್ಕಪ್ಪ ಹೇಳ್ಕೊಟ್ಟಿದ್ದು. ಸ್ಟಾರ್ಟಿಂಗ್ ಮಾಡೋಕ್ಕೆ ಬರದೆ ನೆನೆಸಿಟ್ಬಿಟ್ಟಿದ್ದೆ ಅವಲಕ್ಕಿನ. ಅದು ಯಾವಾಗ ಒಂದ್ಸಲ ಹಿಂಗೆ ಹಬ್ಬದ ಟೈಮಲ್ಲಿ ಪಾತ್ರೆ ಎಲ್ಲ ತೊಳೆಯೋಕ್ಕೆ ಅಂತ ಹೋಗಿದ್ದೆ ನಾನು ನಮ್ಮ ಅಕ್ಕ ಎಲ್ಲ. ಆವಾಗ ಎಲ್ಲ ಪಾತ್ರೆ ತೊಳಿತಾ ಇದ್ರಲ್ವ, ನನಗೆ ಹೋಗು ಅಡುಗೆ ಮಾಡ್ಬಿಡ್ನ, ಏನಾದರೂ ತಿನ್ನೋಕ್ಕೆ ಲೈಟಾಗಿ ಮಾಡು ಅಂತ ಹೇಳ್ತು. ಆವಾಗ ಕೆಳಗಡೆ ಮನೇಲಿದ್ರು ಎಲ್ಲ. ಆಯಿತು ಮಾಡ್ತೀನಿ ಅಂದ್ಬಿಟ್ಟು ಹೋಗಿ ಅವಲಕ್ಕಿ ಒಗ್ಗರಣೆ ಮಾಡೋಕ್ಕೆ ಹೋಗಿ ಮಾಮೂಲಿ ಅಕ್ಕಿ ನೆನೆಸಿಡ್ತಾರಲ್ಲ ಹಂಗೆ ಅವಲಕ್ಕಿನ ನೆನೆಸಿಟ್ಬಿಟ್ಟಿದ್ದೆ. ಅದು ಒಗ್ಗರಣೆ ಹಾಕೋ ಅಷ್ಟರಲ್ಲಿ ಮುದ್ದೆ ಆಗೋಗಿತ್ತು. ಆವಾಗ ಚಿಕ್ಕಪ್ಪ ಹೇಳ್ಕೊಟ್ಟಿದ್ದು ಅವಲಕ್ಕಿನ ನೆನೆಸಿಡಬಾರ್ದು, ತೊಳೆದಿಟ್ರೆ ಅದರಲ್ಲೇ ಅವಲಕ್ಕಿ ನೆನ್ಕೊಳ್ಳುತ್ತೆ ಅಂತ. ಚಿಕ್ಕಪ್ಪ ತೆಂಗಿನಕಾಯಿ ತೊಗೊಂಬಂದ್ವಿ. 100 ರೂಪಾಯಿಗೆ 3 ಅಂತಾಳೆ ಕೊಡೋರಿಗೆ ಅಂತ, ಅರ್ಶಿನ ಕುಂಕುಮ ಕೊಡೋದಕ್ಕೆ ಅಂಥೇಳಿ ತೆಂಗಿನಕಾಯಿ ತೊಗೊಂಡ್ವಿ. 100 ರೂಪಾಯಿ 4 ಕೂಡ ಇತ್ತು, ಬಟ್ ನಾನು 100 ರೂಪಾಯಿಗೆ 3 ತೊಗೊಂಡೆ. ಹಣ್ಣು ಸೀಬೆಕಾಯಿ ಬಂದು ಕೆಜಿಗೆ 100 ರೂಪಾಯಿ. ಮೂಸಂಬಿ ಬಂದ್ಬಿಟ್ಟು ಕೆಜಿ 100 ರೂಪಾಯಿ ಇತ್ತು. ಆ್ಯಪಲ್ಲು 250 ರೂಪಾಯಿ ಕೆಜಿ. ಆ್ಯಂಡ್ ಮರ್ಸೇಬ್ ನನ್ನ ಫೇವ್ರೇಟ್ ಹಣ್ಣಿದು ಮರ್ಸೇಬ್. ಇದು ಎಷ್ಟು ರೀ? 200 ರೂಪಾಯಿ ಅಲ್ವಾ ಕೆ ಜಿ? ಮರ್ಸೇಬ್ಗೆ 200 ರೂಪಾಯಿ ಕೆ ಜಿ. ಸೊ ಮಿಕ್ಸ್ ಫ್ರೂಟ್ ಬಂದ್ಬಿಟ್ಟು 220 ರೂಪಾಯಿ ಕೆ ಜಿ ಅಂತ ಹೇಳಿದ್ರು. ಸೊ ತೊಗೊಂಡು ಬಂದ್ವಿ. ತಾವರೆ ಹೂವು 80 ರೂಪಾಯಿ ಜೊತೆ. ತಾವರೆ ಹೂವು 100 ರೂಪಾಯಿ ಇತ್ತು, ಬಟ್ 80 ರೂಪಾಯಿ ಜೊತೆ ತೊಗೊಂಡು ಬಂದ್ವಿ ನಾವು. ಕನಕಾಂಬ್ರ 50 ಗ್ರಾಮ್ಗೆ 150 ರೂಪಾಯಿ ಅಂತೆ. ಸೊ 150 ರೂಪಾಯಿ ಕೊಟ್ಟು 50 ಗ್ರಾಮ್ ಕನಕಾಂಬ್ರ ತೊಗೊಂಡ್ವಿ, ಒಂದು ದಿಂಡು ಥರ ಹಾಕೋಣ ಅಂತ. ನೆಕ್ಸ್ಟ್ ಮಲ್ಲಿಗೆ ಹೂವು ಬಂದ್ಬಿಟ್ಟು 1/4 kg 100 ರೂಪಾಯಿ. ಇನ್ನು ಚೆಂಡು ಹೂವು ಬಂದ್ಬಿಟ್ಟು ಎಲೆ 60 ರೂಪಾಯಿ ಅರ್ಧ ಕಟ್ಟು. ಚೆಂಡು ಹೂವು ಬಂದು 100 ರೂಪಾಯಿ ಕೆ ಜಿ. ಮಿಕ್ಸ್ ತೊಗೊಂಡೆ 2 ಕಲರು ಬಾಗಿಲಿಗೆ ಹಾಕೋದಕ್ಕೆ ಅಂಥೇಳಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಶಾವಂತಿಗೆ ಹೂವು 400 ರೂಪಾಯಿ ಕೆ ಜಿದು ಇತ್ತು, 200 ರೂಪಾಯಿ ಕೆ ಜಿದು ಇತ್ತು. ಸೊ ಅದನ್ನು ತೊಗೊಂಡ್ವಿ. ಮತ್ತು ರೋಸ್ ಬಂದ್ಬಿಟ್ಟು 200 ರೂಪಾಯಿ ಕೆ ಜಿ. ಅದರಲ್ಲೇ ಅರ್ಧ ಕೆ ಜಿ ತೊಗೊಂಡ್ವಿ. ಇದು 100 ರೂಪಾಯಿ ಅರ್ಧ ಕೆ ಜಿ, ಇದು 200 ರೂಪಾಯಿ ಅರ್ಧ ಕೆ ಜಿ, 3 ತೊಗೊಂಡ್ವಿ. ಇದು 100 ರೂಪಾಯಿ 1 ಕೆ ಜಿ ತೊಗೊಂಡ್ವಿ. ಇದಿಷ್ಟು ಹೂ ತೊಗೊಂಬಂದಿರೋದು ಮಾರ್ಕೆಟಿಂದ. ಇನ್ನು ಅದು ಬಂದ್ಬಿಟ್ಟು ಕುರುಬಳ್ಳಿಯಿಂದ ನಮ್ಮ ಮಾವ ಮನೆಯಿಂದ ತೊಗೊಂಬಂದಿರೋದು. ತೆಂಗಿನಕಾಯಿ ಕಳಶಕ್ಕೆ ಮತ್ತು ದೇವ್ರ ಪೂಜೆಗೆ, ಮನೆ ಅಡುಗೆಗೆಲ್ಲ ಅಂದ್ಬಿಟ್ಟು ಅವರು ಕೊಟ್ಟು ಕಳಿಸಿದ್ದಾರೆ. ಸೊ ಅದು ಇದಿಷ್ಟು ಟ್ಯೂಸ್ಡೇ ವ್ಲಾಗ್ ಆಗಿತ್ತು. ಆ್ಯಕ್ಚುಲಿ ವೆಡ್ನೆಸ್ಡೇ ವ್ಲಾಗ್ನೂ ಕೂಡ ಇದ್ರ ಜೊತೆಗೆ ಆ್ಯಡ್ ಮಾಡೋಣ ಅಂತೆಲ್ಲ ಅಂದ್ಕೊಂಡೆ, ಬಟ್ ತುಂಬಾ ಲೆಂತಿ ಆಗ್ತಾಯಿತ್ತು. ಹಾಗಾಗಿ ಆ ವ್ಲಾಗ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.